ಆರೋಗ್ಯಕರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶಕುಂತಲಾ ಭೂಷಣ್. ಒತ್ತಡದ ಜೀವನ, ಬದಲಾಗ್ತಾ ಇರುವಂತಹ ಜೀವನ ಶೈಲಿ, ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ. ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಎನ್ನುವುದೇ ದೊಡ್ಡ ಚಿಂತೆ. ಇಂತಹ ಸಮಸ್ಯೆ ಇರೋರಿಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ. ಇದೇ ಟಿವಿನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್. ಬದಲಾಗ್ತಾ ಇರುವಂತಹ ಜೀವನ ಶೈಲಿ ಮತ್ತು ಆಹಾರ ಕ್ರಮದಿಂದ ಅನೇಕ ರೀತಿಯ ಆರೋಗ್ಯ ಸಮಸ್ಯೆಗಳು ಪ್ರತಿಯೊಬ್ಬರನ್ನ ಬೆಂಬಿಡದೆ ಕಾಡ್ತಾ ಇದೆ. ಅದರಲ್ಲೂ ಇತ್ತೀಚಿನ ದಿನಮಾನಗಳಲ್ಲಿ ಕೂದಲುದುರುವಂತಹ ಸಮಸ್ಯೆ ಬಹುದೊಡ್ಡದಾಗಿ ಬೆಳೆದು ನಿಂತಿದೆ. ಸಾಕಷ್ಟು ಜನ ಅಂದುಕೊಂಡಿರ್ತಾರೆ ತಮಗೆ ನೀಳವಾದಂತಹ ಕೇಶ ಬೇಕು, ಅಂದವಾಗಿ ಕಾಣಿಸಬೇಕು, ಜೊತೆಗೆ ಏಜ್ ಆಗೋದನ್ನ ಮರೆಮಾಚೋದಕ್ಕೆ ಕೂದಲು ಸೊಂಪಾಗಿದ್ದರೆ ತುಂಬಾನೇ ಚೆನ್ನಾಗಿರುತ್ತೆ ಅಂತ ತುಂಬಾ ಜನ ಅಂದ್ಕೊಂಡಿರ್ತಾರೆ. ಇತ್ತೀಚಿನ ದಿನಮಾನಗಳಲ್ಲಿ ಅನೇಕ ರೀತಿಯ ಶಾಂಪೂಗಳನ್ನ ಯೂಸ್ ಮಾಡುವಂತದ್ದಾಗಿರ್ಬೋದು, ಡೈಗಳನ್ನ ಯೂಸ್ ಮಾಡುವಂತಾಗಿರ್ಬೋದು, ಅಥವಾ ಫ್ಯಾಮಿಲಿ ಹಿಸ್ಟ್ರಿ ಆಗಿರ್ಬೋದು, ಹೀಗೆ ಅನೇಕ ಕಾರಣಗಳಿಂದಾಗಿ ಕೂದಲುದುರುವಂತಹ ಸಮಸ್ಯೆ ಬಹುದೊಡ್ಡದಾಗಿ ಕಾಡ್ತಾ ಇದೆ. ಹಾಗಾದ್ರೆ ಇದಕ್ಕೆಲ್ಲ ಚಿಕಿತ್ಸೆ ಏನು? ಸಂಪೂರ್ಣವಾದಂತಹ ಕೂದಲನ್ನ ವಾಪಸ್ ಪಡೆಯೋದಕ್ಕೆ ಸಾಧ್ಯವಾ? ಹೇರ್ ಮೇಂಟೆನೆನ್ಸ್ ಹೇಗಿರಬೇಕು? ಆಹಾರ ಪಥ್ಯ ಹೇಗಿರಬೇಕು? ಇದೆಲ್ಲದರ ಬಗ್ಗೆ ಮಾಹಿತಿಯನ್ನು ಕೊಡೋದಕ್ಕೆ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ ಡಾಕ್ಟರ್ ಶೆಟ್ಟೀಸ್ ಕಾಸ್ಮೆಟಿಕ್ ಕ್ಲಿನಿಕ್ನ ವೈದ್ಯರಾಗಿರ್ತಕ್ಕಂಥ ಡಾಕ್ಟರ್ ರಮ್ಯಾ ದೀಪ್ತಿ ಅವರು ನಮ್ಮೊಂದಿಗಿದ್ದಾರೆ. ಬನ್ನಿ ಅವರ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ವೆಲ್ಕಮ್ ಟು ದ ಶೋ. ಸಾಮಾನ್ಯವಾಗಿ ನಾವು ಕೇಳಿದ್ವಿ, ಪ್ರತಿಯೊಬ್ರು ಕೂಡ ಅಂದ್ರೆ ಈಗ ಕಾಸ್ಮೆಟಿಕ್ ಸರ್ಜರಿಗೊಳಗಾಗ್ತಿರ್ತಾರೆ, ಫೇಸ್ ಅಂದವಾಗಿ ಕಾಣಬೇಕು, ಸ್ಲಿಮ್ ಆಗಬೇಕು ಅಂತ. ಅದೆಲ್ಲದಕ್ಕಿಂತ ಮುಖ್ಯವಾಗಿ ಅಂತಂದ್ರೆ ಹೇರ್. ತುಂಬಾ ಜನರಲ್ಲಿ ನಾವು ನೋಡಿರ್ತೇವೆ, ಎಷ್ಟೋ ಕಡೆ ಪೋಸ್ಟರ್ಸ್ ಅಲ್ಲಿ ಅನ್ಸಿರ್ತಾರೆ, ಕೆಲವೊಂದ್ ಕಡೆ ಬಾಲ್ಡ್ ಆಗಿದ್ರೆ ಏಜ್ ಡಿಫರೆನ್ಸ್ ತುಂಬಾ ಇರುತ್ತೆ, ಕೂದಲಿರುವಂತಹ ಸಂದರ್ಭದಲ್ಲಿ 20 ವರ್ಷ ಚಿಕ್ಕದಾಗಿ ಕಾಣ್ತಿರ್ತಾರೆ. ಹಾಗಾಗಿ ಪ್ರತಿಯೊಬ್ರು ಕೂಡ ಕೂದಲಿನ ಬಗ್ಗೆ, ಸಂರಕ್ಷಣೆ ಬಗ್ಗೆ ಅಥವಾ ಉದ್ದವಾಗಿ ಬೆಳೆಸಿರುವಂತಹ ಬಗ್ಗೆ ಸಾಕಷ್ಟು ಕಾಳಜಿಯನ್ನು ಹೊಂದಿರ್ತಾರೆ. ಹಾಗಾಗಿ ಇದನ್ನ ಸಂಚಿಕೆಯಲ್ಲಿ ಇದ್ರ ಬಗ್ಗೆನೇ ಸಂಪೂರ್ಣವಾದಂತಹ ಮಾಹಿತಿನ ತಿಳಿಸ್ಕೊಳ್ಳೋಣ. ಸೊ ಮೊದಲಿಗೆ ಇತ್ತೀಚಿನ ದಿನಮಾನಗಳಲ್ಲಿ ಹೆಚ್ಚಾಗಿ ನೋಡ್ತಾ ಇರುವಂತಂದ್ರೆ ಕೂದಲು ಬ್ರೇಕೇಜ್ ಆಗುವಂಥದ್ದು, ಬಾಲ್ಡ್ನೆಸ್ ಆಗಿರಬಹುದು, ಈ ರೀತಿ ಸಮಸ್ಯೆಗಳು ಹೆಚ್ಚಾಗ್ತಾ ಇದೆ. ಏನ್ ಕಾರಣ ಅಂತೀರಿ ಇದಕ್ಕೆ? ಫಸ್ಟ್ ಏನು ಅಂದ್ರೆ ಕೂದಲು ಫಾಲ್ ಆಗ್ತಿದೆ ಅಂದ್ರೆ ಮೇನ್ ರೀಸನ್ ಏನು ಅಂದ್ರೆ ಬಾಲ್ಡ್ನೆಸ್ ಅಂದ್ರೆ ಅದು ಜೆನೆಟಿಕ್. ಅಂದ್ರೆ ಅಪ್ಪಗಿರುತ್ತೆ, ಇಲ್ಲಾಂದ್ರೆ ಅವ್ರ ಫ್ಯಾಮಿಲಿ ಅವ್ರಿಗಿರುತ್ತೆ. ಅದು ಕಾಮನ್ ರೀಸನ್. ಅಂದ್ರೆ ಕರೆಕ್ಟಬಲ್ ರೀಸನ್ಸ್ ಒಂದಿದೆ. ಅಂದ್ರೆ ಫಾರ್ ಎಕ್ಸಾಂಪಲ್ ಸ್ಲೀಪ್ಲೆಸ್ನೆಸ್, ಸ್ಟ್ರೆಸ್ ಇದೆ, ವೈಟಮಿನ್ ಡೆಫಿಷಿಯನ್ಸಿ ಇದೆ, ವೈಟಮಿನ್ ಸಿ, ವೈಟಮಿನ್ ಡಿ ಡೆಫಿಷಿಯನ್ಸಿ ಇದೆ. ಅಂದ್ರೆ ಥೈರಾಯ್ಡ್ ಇರುತ್ತೆ ಕೆಲವೊಬ್ಬರಿಗೆ. ಥೈರಾಯ್ಡ್ ಕಮ್ಮಿ ಇದ್ದಾಗ ನಮ್ಮ ಶರೀರದಲ್ಲಿ ಕೂದಲೆಲ್ಲ ಸ್ವಲ್ಪ ತಿನ್ನಾಗಿ ಫಾಲ್ ಆಗೋ ಚಾನ್ಸ್ ಇರುತ್ತೆ. ಸೊ ಈ ತರ ಹಾರ್ಮೋನಲ್ ಡೆಫಿಷಿಯನ್ಸೀಸ್, ಮತ್ತೆ ಚರ್ಮ ಸಮಸ್ಯೆಗಳು, ಸೋರಿಯಾಸಿಸ್, ಡ್ಯಾಂಡ್ರಫ್, ಈ ತರ ಡರ್ಮಟಲಾಜಿಕಲ್ ಕಂಡೀಷನ್ಸ್ ಏನಾದ್ರೂ ಇದ್ರೆ ಸೊ ಹೇರ್ ಫಾಲ್ ಆಗೋ ಚಾನ್ಸ್ ಇರುತ್ತೆ. ನಾರ್ಮಲಿ ಜೆನೆಟಿಕ್ ಆಗಿ ನಾವು ನೋಡೋದು ಈ ತರ ಬಾಲ್ಡ್ನೆಸ್ ಅಂತೂ ನಾರ್ಮಲ್ ರೀಸನ್ ಏನು ಅಂದ್ರೆ ಜೆನೆಟಿಕ್, ಅದು ವಂಶ ಪಾರಂಪರ್ಯದಲ್ಲಿ ಬರುತ್ತದು. ಈ ರೀತಿ ಸಮಸ್ಯೆಗಳನ್ನ ಅಂದ್ರೆ ಪ್ರಾಥಮಿಕವಾಗಿ ನೋಡಿದಂತ ಸಂದರ್ಭದಲ್ಲಿ ಡಾಕ್ಟರ್ ಹತ್ರ ಹೋಗ್ತಾರೆ, ಟ್ಯಾಬ್ಲೆಟ್ಸ್ ಗಳನ್ನ ತಗೊಳ್ತಾರೆ. ತುಂಬಾ ಜನ ಈಗ ಹೇರ್ ಆಯಿಲ್ ನ ಹೆಚ್ಚಾಗಿ ಯೂಸ್ ಮಾಡಿದ್ರೆ ಅಥವಾ ಬೇರೆ ಬೇರೆ ಚೇಂಜಸ್ ಮಾಡಿದ್ರೆ ಸಂಪೂರ್ಣ ಚೇಂಜಸ್ ಆಗುತ್ತೆ ಅಂತ ಅದನ್ನು ಕೂಡ ಒಂದು 3 ತಿಂಗಳು, 6 ತಿಂಗಳು, 1 ವರ್ಷ ತನಕ ತುಂಬಾ ಜನ ಟ್ರೈ ಮಾಡ್ತಾರೆ. ಅದ್ರಲ್ಲಿ ಏನಾದ್ರೂ ರಿಸಲ್ಟ್ ಸಿಕ್ಲಿಲ್ಲ ಅಂತಂದ ಬೇರೆ ಯಾವ್ದಾದ್ರು ನೋಡೋಣ, ಇದಕ್ಕಿಂತ ಅಡ್ವಾನ್ಸ್ ಟ್ರೀಟ್ಮೆಂಟ್ ಅಂತ ನೋಡ್ತಾರೆ. ಯಾವ ರೀತಿ ಅಡ್ವಾನ್ಸ್ ಟ್ರೀಟ್ಮೆಂಟ್ ಇದೆ ಇದಕ್ಕೆ? ಎಸ್, ಏನಂದ್ರೆ ಹೇರ್ ಫಾಲ್ ಅಲ್ಲಿ ಗ್ರೇಡ್ಸ್ ಇದೆ. ಅಂದ್ರೆ ಯಾರು ಹೇರ್ ಟ್ರಾನ್ಸ್ಪ್ಲಾಂಟೇಶನ್ಗೆ ಐಡಿಯಲ್ ಕ್ಯಾಂಡಿಡೇಟ್ ಅಂತ ಒಂದು ಫಸ್ಟ್ ನಾವು ತಿಳ್ಕೋಬೇಕು. ಫಸ್ಟ್ ಏನು, ಬರೀ ಹೇರ್ ಫ್ರಂಟ್ ಅಲ್ಲಿ ಇದೆ, ತಲೆ ಮೇಲೆ ಎಲ್ಲ ಹೇರ್ ಇದೆ, ಬಟ್ ಜಸ್ಟ್ ಫ್ರಂಟ್ ಅಲ್ಲಿ ಮಾತ್ರ ಸ್ವಲ್ಪ ಡೆನ್ಸಿಟಿ ಕಮ್ಮಿ ಆಗಿದೆ. ಆ ತರ ಅವ್ರಿಗೆ ಹೇರ್ ಟ್ರಾನ್ಸ್ಪ್ಲಾಂಟೇಶನ್ ಅಷ್ಟೊಂದು ಅವಶ್ಯಕತೆ ಇಲ್ಲ. ಅಂದ್ರೆ ಹೇರ್ ಫಾಲ್ ಟ್ರೀಟ್ಮೆಂಟ್ ಸಾಕು. ಅಂದ್ರೆ ಈ ಮಿನಾಕ್ಸಿಡಿಲ್, ಪ್ಲೇಟ್ಲೆಟ್ಸ್ ಪ್ಲಾಸ್ಮಾ ಅಂತ ಏನಾದ್ರು PRP, ಈ ತರ ಮೆಡಿಕೇಶನ್ ಸ್ವಲ್ಪ ಯೂಸ್ ಮಾಡಿದ್ರೆ ಅವ್ರಿಗೆ ಡೆನ್ಸಿಟಿ ಜಾಸ್ತಿ ಆಗುತ್ತೆ. ಸೊ ಕೆಲವೊಬ್ಬರಿಗೆ ಏನಾಗುತ್ತೆ, ಹೇರ್ ಲೈನ್ ರಿಸೀಡ್ ಆಗಿರುತ್ತೆ, ಇಲ್ಲಿ ಇರೋದು ಹೇರ್ ಲೈನ್ ಸ್ವಲ್ಪ ಬ್ಯಾಕ್ ಹೋಗಿರುತ್ತೆ. ಮತ್ತೆ ನಾವು ಫ್ರಂಟ್ ಮೇಲೆಯಿಂದ ನೋಡಿದ್ಮೇಲೆ ತರ ಇರುತ್ತೆ. ಅಂದ್ರೆ ಇಲ್ಲಿ ಟೆಂಪರಲ್ ರಿಸೈಡ್ ಆಗುತ್ತೆ, ಮತ್ತೆ ಈ ಫ್ರಂಟ್ ಇಂದ ಬ್ಯಾಕ್ಗೆ ಕೆಲವೊಬ್ಬರಿಗೆ ಟೋಟಲ್ ಫ್ರಂಟ್ ಎಲ್ಲ ಹೋಗಿರುತ್ತೆ. ಸೊ ಆ ತರ ಇದ್ದಾಗ ಬ್ಯಾಕ್ ಸೈಡ್ ಅಂದ್ರೆ ಹಿಂದ್ಗಡೆ ಒತ್ತಿದ್ರೆ ಆ ಕಡೆ ಇರೋದು ಕೂದಲನ್ನ ತೆಗೆದು ನಾವು ಇಲ್ಲಿ ಆಗ್ಬೋದು. ಸೊ ಆ ತರ ಅವರು ಐಡಿಯಲ್ ಕ್ಯಾಂಡಿಡೇಟ್ಸ್ ಫಾರ್ ಹೇರ್ ಟ್ರಾನ್ಸ್ಪ್ಲಾಂಟೇಶನ್. ಅಂದ್ರೆ ಈಗ ಹೇರ್ ಕಸಿ ಅಂದ್ರೆ ಹೇರ್ ಟ್ರಾನ್ಸ್ಪ್ಲಾಂಟೇಶನ್ ಮಾಡ್ಕೊಳ್ಬೇಕು ಅಂತಂದ್ರೆ ಯಾರ್ಯಾರಿಗೆ ಮಾಡಬಹುದು ಅಂತಂದ್ರೆ ಇದಕ್ಕೂ ಏಜ್ ಕ್ರೈಟೀರಿಯಾ ಅನ್ನೋದೇನಿಲ್ಲ. ಅಂದ್ರೆ ದೊಡ್ಡ ಸಮಸ್ಯೆಗಳೇನಿಲ್ಲ, ಅಂದ್ರೆ ಕಾರ್ಡಿಯಾಕ್ ಪ್ರಾಬ್ಲಮ್ಸ್ ಏನಿಲ್ಲ, ಬ್ಲೀಡಿಂಗ್ ಡಿಸಾರ್ಡರ್ಸ್ ಏನಿಲ್ಲ, ರೆಗ್ಯುಲರ್ ಆಗಿ ಈವನ್ ಥೈರಾಯ್ಡ್, ಡಯಾಬಿಟಿಸ್ ಈ ತರ ಪ್ರಾಬ್ಲಮ್ಸ್ ಇರೋರು ಚೆನ್ನಾಗಿ ಕಂಟ್ರೋಲ್ ಮಾಡಿಕೊಂಡು ಹೇರ್ ಟ್ರಾನ್ಸ್ಪ್ಲಾಂಟೇಶನ್ ಮಾಡ್ಕೋಬಹುದು. ದೊಡ್ಡ ಸಮಸ್ಯೆಗಳಂದ್ರೆ ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ಅಂದ್ರೆ ಹಾರ್ಟ್ ಪ್ರಾಬ್ಲಮ್ಸ್ ಆ ತರ ಇದ್ರೆ ಬಿಟ್ರೆ ಯೂಶಲಿ ಎಲ್ಲಾರ್ಗು ಹೇರ್ ಟ್ರಾನ್ಸ್ಪ್ಲಾಂಟೇಶನ್ ಮಾಡಬಹುದು. ಅಂದ್ರೆ ನಮ್ಮದೇ ಕೂದಲನ್ನ ಟ್ರಾನ್ಸ್ಪ್ಲಾಂಟ್ ಮಾಡುವಂಥದ್ದು, ಅಂದ್ರೆ ಡೋನರ್ಸ್ ಇಂದ ತಗೊಳ್ಳುವಂತದ್ದಲ್ಲ. ಇಲ್ಲ, ನಮ್ ಕೂದಲಿದೆ, ಅದಕ್ಕೇನೆ ಹೇರ್ ಟ್ರಾನ್ಸ್ಪ್ಲಾಂಟೇಶನ್ ಮಾಡಬೇಕು ಅಂದ್ರೆ ನಮ್ ಕೂದಲು ಸ್ವಲ್ಪ ಒತ್ತಿರ್ಬೇಕು,
ದಪ್ಪ ಇರಬೇಕು ಯೂಶಲಿ ಆನ್ ದ ಬ್ಯಾಕ್ ಸೈಡ್. ಅವಾಗ ಏನು ಅಂದ್ರೆ ನಮಗೆ ಸ್ವಲ್ಪ ಡೋನರ್ ಅಂದ್ರೆ ಇವಾಗ ತಮಗೆ 3000 ಹೇರ್ ಫಾಲಿಕಲ್ಸ್ ಬೇಕು, 4 ಬೇಕು ಅಂದ್ರೆ ದ ನಂಬರ್ ಆಫ್ ಫಾಲಿಕಲ್ಸ್ ನಮಗೆ ಒತ್ತಿದ್ರೆ ನಂಬರ್ ಆಫ್ ಫಾಲಿಕಲ್ಸ್ ಜಾಸ್ತಿ ಸಿಗುತ್ತೆ. ಸೊ ದ ರಿಸಲ್ಟ್ಸ್ ಆಲ್ಸೋ ವಿಲ್ ಬಿ ಬೆಟರ್. ಸೊ ಇವಾಗ ಅಲ್ಲಿರೋದು ಜಾಗದಿಂದ ಕೂದಲನ್ನು ತೆಗೆದು ನಾವು ಟ್ರಾನ್ಸ್ಪ್ಲಾಂಟೇಶನ್ ಮಾಡ್ತೀವಿ. ಸೊ ಇವಾಗ ಏನು ಅಂದ್ರೆ ಪೇಷಂಟ್ ಬಂದ ಮೇಲೆ ಫಸ್ಟ್ ಫೀಲ್ಡ್ ಬ್ಲಾಕ್ ಕೊಡ್ತೀವಿ. ಅಂದ್ರೆ ಅನಸ್ಥೀಶಿಯಾ ಎಲ್ಲಿ ನಮಗೆ ಕೂದಲು ಬೇಕು, ಎಲ್ಲಿ ನಾವು ಕೂದಲು ಆಗ್ಬೇಕು ಆ ಎರಡು ಜಾಗಕ್ಕೆ. ಈಗ ತುಂಬಾ ಕಡಿಮೆ ಇದ್ದಂತ ಸಂದರ್ಭದಲ್ಲಿ, ಡೆನ್ಸಿಟಿ ಕಡಿಮೆ ಇದ್ದಂತ ಸಂದರ್ಭದಲ್ಲಿ ಅವಾಗ ಟ್ರಾನ್ಸ್ಪ್ಲಾಂಟ್ ಹೇಗೆ ಸಾಧ್ಯ? ಡೋನರ್ಸ್ ಇಂದ ಅವಾಗ ಏನಾದ್ರು ಕಲೆಕ್ಟ್ ಮಾಡಿ? ಇಲ್ಲ, ಆಕ್ಚುಲಿ ಅದು ಇನ್ನು ದಟ್ ಈಸ್ ಡಿಫಿಕಲ್ಟ್. ಅದೇ ಹೇಳ್ತಿರೋದು. ಹೇರ್ ಟ್ರಾನ್ಸ್ಪ್ಲಾಂಟೇಶನ್ಗೆ ಕೂದಲು ಡೆನ್ಸಿಟಿ ಕಮ್ಮಿ ಇದ್ರೆ ನಮಗೆ ಲಿಮಿಟೆಡ್ ಸೋರ್ಸ್ ಇರುತ್ತೆ. ಇಲ್ಲಾಂದ್ರೆ ನಮ್ಮ ಶರೀರದಲ್ಲಿ ಬೇರೆ ಭಾಗದಿಂದ ಅಂದ್ರೆ ಬೇರ್ಡ್ ಇಂದ ಬಾಡಿ ಹೇರ್ನ, ಇಲ್ಲಾಂದ್ರೆ ಬ್ಯಾಕ್ ಇರೋದು ಹೇರ್ನ, ಆ ತರ ಹೇರ್ನ ತೆಗೆದ್ಬಿಟ್ಟು ಆಗ್ಬೇಕಾಗತ್ತೆ. ಬಟ್ ಏನಂದ್ರೆ ರಿಸಲ್ಟ್ಸ್ ಆರ್ ಆಲ್ವೇಸ್ ಬೆಟರ್ ವೆನ್ ಯು ಟೇಕ್ ಫ್ರಮ್ ದ ಸ್ಕ್ಯಾಲ್ಪ್. ಯಾಕಂದ್ರೆ ಸ್ಕ್ಯಾಲ್ಪ್ ನಲ್ಲಿ ಗ್ರೋಯಿಂಗ್ ಫೇಸ್ ತುಂಬಾ ಇರುತ್ತೆ, ಅಂದ್ರೆ ಲಾಂಗ್ ಗ್ರೋಯಿಂಗ್ ಫೇಸ್ ಇರುತ್ತೆ. ಸೊ ಬೆಟರ್ ಏನು ಅಂದ್ರೆ ಸ್ಕ್ಯಾಲ್ಪ್ ಹೇರ್. ಸೆಕೆಂಡ್ ಈಸ್ ಬೇರ್ಡ್ ಹೇರ್. ಕೆಲವೊಬ್ಬರಿಗೆ ಬೇರ್ಡ್ ಹೇರ್ ಇದ್ರೆ ಬೇರ್ಡ್ ಹೇರ್ ನಾವು ಡೋನರ್ ಸೈಟ್ ಆಗಿ ಯೂಸ್ ಮಾಡ್ಕೋಬಹುದು. ಓಕೆ, ಪ್ರೊಸೀಜರ್ ಬಗ್ಗೆ ಹೇಳ್ತಾ ಇದ್ರಿ. ಪ್ರೊಸೀಜರ್ ಏನಂದ್ರೆ ಅದೇ ನಾವು ಫೀಲ್ಡ್ ಬ್ಲಾಕ್ ಅಂತ ಕೊಡ್ತೀವಿ. ಅಂದ್ರೆ ಆಕ್ಸಿಪಿಟಲ್ ಬ್ಲಾಕ್ ಅಂಡ್ ಫ್ರಂಟಲ್ ಬ್ಲಾಕ್. ನಮ್ಗೆ ಎಲ್ಲಿ ಕೂದಲು ತೆಗಿಬೇಕು ಆ ಜಾಗನ ನಾವು ನಮ್ ಮಾಡ್ತೀವಿ, ಅಂದ್ರೆ ಬ್ಯಾಕ್ ಸೈಡ್. ಇಂಜೆಕ್ಷನ್ ಕೊಟ್ಟಿದ್ಮೇಲೆ ಆ ಜಾಗದಲ್ಲೆಲ್ಲ ಸೆನ್ಸೇಷನ್ಸ್ ಕಮ್ಮಿ ಆಗುತ್ತೆ. ಅಂಡ್ ಇನ್ನೊಂದೇನು ಅಂದ್ರೆ ಪೇನ್ ಏನಿರಲ್ಲ. ಸೊ ಪಂಚಸ್ ಸಿಗುತ್ತೆ, ಅಂದ್ರೆ ಹೇರ್ ಫಾಲಿಕಲ್ಸ್ ನ ನಾವು ಹಾರ್ವೆಸ್ಟ್ ಮಾಡಕ್ಕೆ ಪಂಚಸ್ ಅವೈಲಬಲ್. ದೇ ಆರ್ ಕಸ್ಟಮ್ ಮೇಡ್ ಇನ್ ದ ಮಾರ್ಕೆಟ್. ಸೊ ವಿ ಯೂಸ್ ದೆಮ್. ಅಂಡ್ ಒಂದೊಂದು ಫಾಲಿಕಲ್ ಅಲ್ಲಿ ಮಿನಿಮಮ್ 2 to 4 ಹೇರ್ ರೂಟ್ಸ್ ಇರುತ್ತೆ. ಸೊ ಒಂದೊಂದು ಯೂನಿಟ್ ನ ಎಕ್ಸ್ಟ್ರಾಕ್ಟ್ ಮಾಡಿ ಆ ಫಾಲಿಕಲ್ ನ ಸೇಫ್ ಆಗಿ ಪ್ರಿಸರ್ವ್ ಮಾಡ್ತೀವಿ. ಟೋಟಲ್ ಒಂದು 3000 ಬೇಕಾಗಿದೆ ಅಂದ್ರೆ 3000 ಫಾಲಿಕಲ್ ನ ಒಂದೇ ಸತಿ ನಾವು ಎಕ್ಸ್ಟ್ರಾಕ್ಟ್ ಮಾಡ್ಬಿಟ್ಟು ಎಲ್ಲಿ ಆ ಪರ್ಮನೆಂಟ್ ಝೋನ್ ಇಂದ, ವಿ ಶುಡ್ ನಾಟ್ ಕ್ರಾಸ್ ದಟ್ ಪರ್ಮನೆಂಟ್ ಝೋನ್. ಅದಾದ್ಮೇಲೆ ಮತ್ತೆ ಫೀಲ್ಡ್ ಬ್ಲಾಕ್ ಅಂತ ಕೊಡ್ತೀವಿ. ಸಪೋಸ್ ನಾವು ಫ್ರಂಟ್ ಗೆ ಕೂದಲು ಯೂಶಲಿ ಈ ಸಿಚುವೇಶನ್ ಇರುತ್ತೆ, ಫ್ರಂಟ್ ಕಮ್ಮಿ ಇರುತ್ತೆ. ಸೊ ಇಲ್ಲಾಂದ್ರೆ ವರ್ಟೆಕ್ಸ್, ಇಲ್ಲಾಂದ್ರೆ ಸೆಂಟರ್ ಸುಳಿ ಇರೋದು ಜಾಗದಲ್ಲಿ, ಆ ತರ ಯಾವ ಜಾಗದಲ್ಲಿ ಇರಬೇಕು ಆ ಜಾಗದಲ್ಲಿ ಮತ್ತೆ ಅನಸ್ಥೀಶಿಯಾ ಕೊಡ್ತೀವಿ. ಅಲ್ಲಿ ಸ್ವಲ್ಪ ಬ್ಲೇಡ್ ತಗೊಂಡು ಆ ಬ್ಲೇಡ್ ನಲ್ಲಿ ಸ್ಲಿಟ್ಸ್ ಮಾಡ್ತೀವಿ. ಈಗ 3000 ಅಂದ್ರೆ 3000 ಸ್ಲಿಟ್ಸ್ ಹಾಕೋದು, ಅದರಲ್ಲಿ ಮತ್ತೆ ತೆಗೆದಿರೋದು ಫಾಲಿಕ್ಯುಲರ್ ಯೂನಿಟ್ಸ್ ನ ಅದರಲ್ಲಿ ಇಂಪ್ಲಾಂಟ್ ಮಾಡ್ತೀವಿ. ಇಟ್ ಇಸ್ ಜಸ್ಟ್ ಲೈಕ್ ಫಾರ್ಮಿಂಗ್, ತೆಗೆದು ನಾಟ ತರ. ಸೊ ಅದಾದ್ಮೇಲೆ ದಿಸ್ ಇಸ್ ದ ಸಿಂಪಲ್ ಪ್ರೊಸೀಜರ್. ಯೂಶಲಿ ಮುಂಚೆ ಏನ್ ಮಾಡ್ತಿದ್ವಿ ಅಂದ್ರೆ ಸ್ಟ್ರಿಪ್ ಟೆಕ್ನಿಕ್ಸ್ ಅದೆಲ್ಲ ಮಾಡ್ತಾ ಇದ್ರು. ಅಂದ್ರೆ ಏನಂದ್ರೆ ಒಂದು ಸ್ಟ್ರಿಪ್ ಆಫ್ ಹೇರ್ ನ ತೆಗಿತಾ ಇದ್ವಿ, ಅವಾಗ ಒಂದು ಸ್ಕಾರ್ ಇರ್ತಾ ಇತ್ತು. ಸೊ ಇವಾಗ ಏನು ಅಂದ್ರೆ ಸಿಂಗಲ್ ಯೂನಿಟ್ ನ ತೆಗೆದುವಾಗ ಆ ಡೋನರ್ ಏರಿಯಾ ಡೆನ್ಸಿಟಿ ಅಷ್ಟು ಕಮ್ಮಿ ಕಾಣಲ್ಲ. ಯಾಕಂದ್ರೆ 40,000 ಹೇರ್ ಇರುತ್ತೆ ನಮಗೆ ಬ್ಯಾಕ್ ಸೈಡ್ ಅದೊಂದು ಜಾಗದಲ್ಲಿ. ಸೊ ಅದರಲ್ಲಿ ಒಂದು 3,000 4,000 ಹೇರ್ ಫಾಲಿಕಲ್ಸ್ ತೆಗೆದ್ರೆ ನಮ್ಗೆ ಅಷ್ಟೊಂದು ಡಿಫರೆನ್ಸ್ ಅನ್ಸಲ್ಲ ಡೆನ್ಸಿಟಿಯಲ್ಲಿ. ಸೆಕೆಂಡ್ ಥಿಂಗ್ ಏನಂದ್ರೆ ಒಂದು ಸ್ಮಾಲ್ ಹೋಲ್ಸ್ ತರ ಅನಿಸ್ತಾ ಇರುತ್ತೆ ನಾವು ತೆಗೆದಿರೋದು ಜಾಗದಲ್ಲಿ. ಅದು ಸ್ವಲ್ಪ ಹೇರ್ ಗ್ರೋ ಆದ್ಮೇಲೆ ಆ ಏರಿಯಾ ಎಲ್ಲ ಕವರ್ ಆಗುತ್ತೆ. ಸೊ ಒಂದು ಸರಿ ಅಂದ್ರೆ ಈಗ ಹೇರ್ ಟ್ರಾನ್ಸ್ಪ್ಲಾಂಟ್ ಆದಂತ ಸಂದರ್ಭದಲ್ಲಿ ಏನೇನ್ ಚೇಂಜಸ್ ಆಗುತ್ತೆ ಅಂತ? ಚೇಂಜಸ್ ಅಂದ್ರೆ ಯೂಶಲಿ ಪೇನ್ ಇರುತ್ತೆ. ಅಂದ್ರೆ ಸಿಂಪ್ಟಮ್ಸ್ ಡಿಸ್ಕಸ್ ಮಾಡಬೇಕು ಅಂದ್ರೆ ಡೆನ್ಸಿಟಿನಲ್ಲಿ ಅಷ್ಟೊಂದು ಡಿಫರೆನ್ಸ್ ಕಾಣೋದಿಲ್ಲ ಬ್ಯಾಕ್ ಸೈಡ್ ನಾವು ತೆಗೆದಿರೋದು ಜಾಗದಲ್ಲಿ. ನೆಕ್ಸ್ಟ್ ಫಸ್ಟ್ 1 ವೀಕ್ ಏನಾನ ಸ್ವಲ್ಪ ಪೇನ್ ಇರ್ಬೋದು, ಅಂಡ್ ಸ್ವಲ್ಪ ಊತ ಇರುತ್ತೆ ಫ್ರಂಟ್. ಉಳ್ಕೊಳುತ್ತಾ? ಇಲ್ಲ, ಕಾಣೋದಿಲ್ಲ. ಅದೇ ನಾನು ಹೇಳ್ತಿದ್ದಲ್ಲ, ಸ್ಮಾಲ್ ಹೋಲ್ಸ್ ತರ ಇರುತ್ತೆ, ಬಟ್ ಅದೇನಷ್ಟು ಕಾಣೋದಿಲ್ಲ. ಕಾಂಟ್ ಐಡೆಂಟಿಫೈ ಇಟ್ ಅಂದ್ರೆ ಒಂದು ಲೈನ್ ತರ ಆ ತರ ಏನು ಕಾಣೋದಿಲ್ಲ. ಸೊ ಫ್ರಂಟ್ ಏನು ಅಂದ್ರೆ ಸ್ವಲ್ಪ ಊತ ಇರುತ್ತೆ ನಾವು ಫ್ರಂಟ್ ಮಾಡಿದ್ವಾಗ. ಅದು ಸ್ವಲ್ಪ ಕೆಳಗ್ ಬಂದು ಕಣ್ಣು ಮೇಲ್ಗಡೆ ಅಂದ್ರೆ ಅಪ್ಪರ್ ಐಲಿಡ್ಸ್ ತರ ಸ್ವಲ್ಪ ಊತ ಬರುತ್ತೆ. ಆಮೇಲೆ ಒಂದು 2 ವೀಕ್ಸ್ಗೆ ಅದು ಸೆಟಲ್ ಆಗುತ್ತೆ. ನೆಕ್ಸ್ಟ್ ಸ್ವಲ್ಪ ಹಾರ್ಡ್ನೆಸ್ ಇರುತ್ತೆ ತೆಗ್ದಿರೋದ್ ಜಾಗದಿಂದ. ಅದನ್ನು ಒಂದು 1 ಮಂತ್ ಮ್ಯಾಕ್ಸಿಮಮ್ ಅದನ್ನ ಸೆಟಲ್ ಆಗುತ್ತೆ. ಸ್ವಲ್ಪ ಪೇನ್, ಡಿಸ್ಕಂಫರ್ಟ್, ಇಚ್ಚಿಂಗ್ ಇರ್ಬೋದು. ಹೀಲ್ ಆಗೇ ಸ್ಟೇಜ್ ಅಲ್ಲಿ ಇಚ್ಚಿಂಗ್ ಇರ್ಬೋದು. ಇಲ್ಲಾಂದ್ರೆ ಸ್ಕ್ಯಾಬ್ ಅಂದ್ರೆ ಕ್ರಸ್ಟಿಂಗ್ ಫಾರ್ಮ್ ಆಗೋ ಚಾನ್ಸ್ ಇರುತ್ತೆ. ಅದೇನು ಅಂದ್ರೆ 1 ವೀಕ್ ಒನ್ಸ್ ಹೇರ್ ಈಸ್ ಸೆಟಲ್ ಇನ್ ದಟ್ ಪ್ಲೇಸ್, ನಾರ್ಮಲ್ ಆಗಿ ನಾವು ಶಾಂಪೂ ಅಥವಾ ಬೇಬಿ ಶಾಂಪೂ ಯೂಸ್ ಮಾಡಿ ಜೆಂಟಲ್ ವಾಶ್ ಮಾಡಿದ್ರೆ 2 ವೀಕ್ಸ್ ಸ್ಕ್ಯಾಬ್ ಹೋಗುತ್ತೆ. ಸೊ ಈಗ ಒಂದ್ಸರಿ ಕಸಿ ಮಾಡಿದ್ಮೇಲೆ ಅಂದ್ರೆ ಯಾವಾಗ ಸ್ನಾನ ಮಾಡಬಹುದು? ಆ ರೊಟೀನ್ ಹೇಗಿರ್ಬೇಕು? ಮಾಡಿರೋ ದಿನ ಏನು ಮಾಡಬಾರ್ದು. 3ನೇ ದಿನ ಅಂದ್ರೆ 72 ಅವರ್ಸ್ ಆದ್ಮೇಲೆ ದೇ ಕ್ಯಾನ್ ಟೇಕ್ ನಾರ್ಮಲ್ ಬಾತ್, ಅಂದ್ರೆ ನಾರ್ಮಲ್ ಹೆಡ್ ಬಾತ್. ಅದೇ ಶವರ್ ಬಾತ್ ತಗೋಬಾರ್ದು. ಯಾಕಂದ್ರೆ ನಾವು ನಾಟಿರೋದು ಇನ್ನೂ ಹೇರ್ ಅದಿನ್ನೂ ಆ ಜಾಗದಲ್ಲಿ ಇನ್ನೂ ಆಗಿರಲ್ಲ, ಫಿಕ್ಸ್ ಆಗಿರಲ್ಲ. ಸೊ ತುಂಬಾ ಡೆಲಿಕೇಟ್ ಆಗಿರುತ್ತೆ. ಸೊ ಅವಾಗ ನಾವು ಶವರ್ ಅಥವಾ ಶಾಂಪೂ ಯೂಸ್ ಮಾಡಬಾರ್ದು. ಸುಮ್ನೆ ನಾರ್ಮಲ್ ವಾಟರ್ ಜಸ್ಟ್ ಮಗ್ ಇಂದ ತಗೊಂಡು ವಾಶ್ ಮಾಡಬಹುದು. ಬೇಬಿ ಶಾಂಪೂಸ್ ಯು ಕ್ಯಾನ್ ಸ್ಟಾರ್ಟ್ ಬೈ 5th ಡೇ.
ಆರ್ 7th ಡೇ ಮ್ಯಾಕ್ಸಿಮಮ್. 5th ಡೇಗೆ ಬೇಬಿ ಶಾಂಪೂ. ಅಂಡ್ ಬೇಬಿ ಶಾಂಪೂ ಮಾಡುವಾಗನು ರಬ್ ಮಾಡಬಾರ್ದು. 1 ವೀಕ್ ಇಸ್ ದ ಟೈಮ್. ನಾವು ಟೈಮ್ ಕೊಡ್ಬೇಕು ಅದನ್ನ ಆ ಜಾಗದಲ್ಲಿ ಸೆಟಲ್ ಆಗಕ್ಕೆ. ಸೊ 5th ಡೇಗೆ ನಾರ್ಮಲ್ ಬೇಬಿ ಶಾಂಪೂನ ನಮ್ಮ ಮಗ್ಗಲ್ಲೇ ವಾಟರ್ ಪ್ಲಸ್ ಶಾಂಪೂ ಮಿಕ್ಸ್ ಮಾಡ್ಕೊಂಡು ಅದ್ರ ಮೇಲೆ ಹಾಕ್ಬೇಕು ಅಷ್ಟೇ. ಜಾಸ್ತಿ ವಾಶ್ ಮಾಡಬಾರ್ದು, ರಬ್ ಮಾಡಬಾರ್ದು. ಎಲ್ಲಿ ನಾವು ಕೂದಲಿಡ್ತೀವೋ ಆ ಜಾಗನ ಮಾತ್ರ ರಬ್ ಮಾಡಬಾರ್ದು, ಯಾಕಂದ್ರೆ ಅದು ಡಿಸ್ಪ್ಲೇಸ್ ಆಗೋ ಚಾನ್ಸ್ ಇರುತ್ತೆ ನಾಟಿರೋ. ಸೊ ಟೋಟಲಿ ಒಂದು 2 ವೀಕ್ಸ್ ಆದ್ಮೇಲೆ ಈ ತರ ಮಾಡ್ಕೊಂಡಿರ್ಬೇಕು. ಒಂದು 2 ವೀಕ್ಸ್ ಆದ್ಮೇಲೆ ಯು ಕ್ಯಾನ್ ಗೋ ಫಾರ್ ನಾರ್ಮಲ್. ಒದ್ದೆ ಇರೋ ಹೇರ್ ನ ಹೇಗೆ ಅಂದ್ರೆ ಹಾರೋದಿಗೆ ಅಂತಂದ್ರೆ ಟವಲ್ ಯೂಸ್ ಮಾಡಬಹುದಾ ಅಥವಾ ನಾರ್ಮಲ್ ಅಂದ್ರೆ ಆತರ ಜಸ್ಟ್ ಅದ್ರ ಮೇಲೆ ಹತ್ಬಿಟ್ಟು ಜಸ್ಟ್ ಸ್ವಲ್ಪ ಪ್ರೆಸ್ ಮಾಡ್ಬೇಕು ಅಷ್ಟೇ. ಡೋಂಟ್ ಶೇರ್ ಇಟ್. ಅಂದ್ರೆ ಮೂವ್ ಮಾಡಕ್ ಬೇಕಾಗಿಲ್ಲ, ಜಸ್ಟ್ ಸುಮ್ನೆ ಪ್ರೆಸ್ ಮಾಡ್ಬಿಟ್ಟು ಡ್ರೈ ಮಾಡೋದಷ್ಟೇ. ಕಾಂಪ್ಲಿಕೇಶನ್ಸ್ ಏನೇನಿರುತ್ತೆ? ಅದೇ ಕಾಂಪ್ಲಿಕೇಶನ್ಸ್ ಅದೇ ಪೇನ್ ಇರುತ್ತೆ, ಸ್ವಲ್ಪ ಡಿಸ್ಕಂಫರ್ಟ್ ಇರುತ್ತೆ, ಊತ ಇರುತ್ತೆ, ಕ್ರಸ್ಟಿಂಗ್ ಇರುತ್ತೆ, ಮತ್ತೆ ಅದೇ ಒಂದು 1 ಮಂತ್ ತರ ಒಂದು ಡೋನರ್ ಸೈಟ್ ಅಲ್ಲಿ ಹಾರ್ಡ್ನೆಸ್ ಇರುತ್ತೆ ಅಷ್ಟೇ. ಅಂಡ್ ನೀವು ಏನನ್ನ ಹೇರ್ ಶೇವ್ ಮಾಡಿದ್ರೆ ಏನನ್ನ ಒಂದು ಹೋಲ್ಸ್ ತರ ಕಾಣಬಹುದು, ಬಟ್ ನಾರ್ಮಲ್ ಆಗಿ ನೀವು ಹೇರ್ ಗ್ರೋ ಮಾಡಿದ್ರೆ ಏನು ಡೆನ್ಸಿಟಿ ಡಿಫ್ರೆನ್ಸ್ ಕಾಣಲ್ಲ. ಎಷ್ಟು ದಿನ ರೆಸ್ಟ್ ಬೇಕಾಗುತ್ತೆ ಅಂತೀರಿ? ಯೂಶಲಿ ಇಮಿಡಿಯೇಟ್ಲಿನೇ ಪೇಷಂಟ್ ವಿಲ್ ರಿಕವರ್. ಬಟ್ ಏನಂದ್ರೆ ಅದೇ ಶೇವ್ ಮಾಡಿರ್ತೀವಲ್ಲ, ಸೊ ಅದೆಲ್ಲ ಸ್ವಲ್ಪ ನಾಟಿರೋ ತರ ಇರುತ್ತಂತ ಕ್ಯಾಪ್ ಯೂಸ್ ಮಾಡ್ಬೇಕು. ಓಪನ್ ಏರ್ಗೆ ಹೋಗುವಾಗ ಸ್ವಲ್ಪ ಡಸ್ಟ್ ಅದೆಲ್ಲ ಸೇರ್ಕೊಂಡಿರುತ್ತೆ, ಮತ್ತೆ ಪೇನ್ ಇರುತ್ತೆ, ಊತ ಇರುತ್ತೆ. ಅದು ಸ್ವಲ್ಪ ಡಿಸ್ಕಂಫರ್ಟ್ ಇದ್ದಾಗ ಅವಾಯ್ಡ್ ಮಾಡಕ್ ಹೇಳ್ತೀವಿ. ಅದು ಬಿಟ್ರೆ ಪ್ರೊಸೀಜರ್ ಬಗ್ಗೆ ಬೇಕಿರೋದಷ್ಟು ರೆಸ್ಟ್ ಏನು ಬೇಕಾಗಿಲ್ಲ. ಯೂಶಲಿ ವರ್ಕ್ ಫ್ರಮ್ ಹೋಮ್ ಅನ್ನೋದು ನೀವು ನೆಕ್ಸ್ಟ್ ಡೇ ಇಂದಾನೆ ಸ್ಟಾರ್ಟ್ ಮಾಡ್ಕೋಬಹುದು. ಮೇ ಬಿ ಇದಿನ್ 10 days ಆರ್ ಸಮಥಿಂಗ್ ಯು ಕ್ಯಾನ್ ಗೋ ಟು ದ ಆಫೀಸ್. ಒಂದು ಸರಿ ಅಂದ್ರೆ ಕೂದಲು ಕಸಿ ಆದ್ಮೇಲೆ ಅಂದ್ರೆ ಅದು ಹೆಲ್ದಿಯಾಗಿ ಗ್ರೋ ಆಗ್ತಾ ಇದೆಯಾ, ಸೆಟಲ್ಡ್ ಆಗಿದ್ಯಾ ಅಂತ ತಿಳ್ಕೊಳ್ಳೋದು ಹೇಗೆ? ಫಸ್ಟ್ ಏನು ಅಂದ್ರೆ ಇಮಿಡಿಯೇಟ್ ಆಗಿ ನಾವು ಹೇರ್ ಟ್ರಾನ್ಸ್ಪ್ಲಾಂಟೇಶನ್ ಮಾಡಿದ್ಮೇಲೆ ಇಮಿಡಿಯೇಟ್ಲಿ ಅದು ಉದ್ದ ಆಗಲ್ಲ. ಸಮ್ ಆಫ್ ದ ಹೇರ್ ದೇ ಗೋ ಅಂಟರ್ ರೆಸ್ಟಿಂಗ್ ಫೇಸ್. ಅಂದ್ರೆ ಹೇರ್ ಗ್ರೋತ್ ಅಲ್ಲಿ 3 phases ಇದೆ: ಗ್ರೋಯಿಂಗ್ ಫೇಸ್, ಸ್ಟೇಷನರಿ ಫೇಸ್ ಅಂಡ್ ರೆಸ್ಟಿಂಗ್ ಫಾಲಿಂಗ್ ಫೇಸ್ ಅಂತ. ದೇ ಗೋ ಟು ರೆಸ್ಟಿಂಗ್ ಫೇಸ್ ಫಾರ್ ಸಮ್ ಟೈಮ್, ಅಂದ್ರೆ ಒಂದು 3 months. ಅದಾದ್ಮೇಲೆ ಹೇರ್ ಸ್ಲೋ ಆಗಿ ಗ್ರೋ ಆಗೋದು ಸ್ಟಾರ್ಟ್ ಆಗುತ್ತೆ. ಸೊ ಫಸ್ಟ್ 3 monthsಗೆ, ಆಫ್ಟರ್ 3 months 50% ಆಫ್ ದ ರಿಸಲ್ಟ್ ಯು ವಿಲ್ ಸಿ. ಅಂಡ್ ಅದಾದ್ಮೇಲೆ ಒಂದು 6 to 8 monthsಗೆ 80 to 90% ಆಫ್ ದ ಹೇರ್ ಇವಾಗ ನಾವು ನಾಟಿರೋದು ಅದು ಉದ್ದಾಗಿ ಗ್ರೋ ಆಗೋದು ಶುರು ಆಗುತ್ತೆ. ಸೊ ಹೇರ್ ಟ್ರಾನ್ಸ್ಪ್ಲಾಂಟೇಶನ್ ಮಾಡಿದ್ಮೇಲೆ ಸ್ವಲ್ಪ ವೆಯ್ಟ್ ಮಾಡಿ 8 to 9 months ವಾಶ್ ಮಾಡಿ ಎಷ್ಟು ಹೇರ್ ಬಂದಿದೆ ಅದು ಫೈನಲ್ ರಿಸಲ್ಟ್ ಆಗುತ್ತೆ. ಓಕೆ, ಇನ್ನಷ್ಟು ಮಾಹಿತಿಯನ್ನು ಪಡ್ಕೊಳ್ತೀನಿ. ಇವತ್ತಿನ ಸಂಚಿಕೆಯಲ್ಲಿ ಕೂದಲು ಕಸಿ ಬಗ್ಗೆ ಮಾತನಾಡ್ತಾ ಇದ್ವಿ. ಡಾಕ್ಟರ್ ಶೆಟ್ಟಿಸ್ ಕಾಸ್ಮೆಟಿಕ್ ಕ್ಲಿನಿಕ್ ನ ವೈದ್ಯರಾಗಿರ್ತಕ್ಕಂಥ ಡಾಕ್ಟರ್ ರಮ್ಯಾ ದೀಪ್ತಿ ಅವರು ನಮ್ಮೊಂದಿಗಿದ್ದಾರೆ. ಇನ್ನಷ್ಟು ಮಾಹಿತಿಯನ್ನು ಪಡ್ಕೊಳ್ಳೋಣ. ಆಗ್ಲೇ ಮಾತನಾಡ್ತಾ ಇದ್ವಿ, ಒಂದ್ಸರಿ ಕೂದಲು ಕಸಿ ಆದ ನಂತರದಲ್ಲಿ ಯಾವ ರೀತಿ ಗ್ರೋತ್ ಆಗುತ್ತೆ ಅಂತ ತಿಳಿಸ್ತಾ ಇದ್ರಿ. ಅಂದ್ರೆ ಆ ಸಂದರ್ಭದಲ್ಲಿ ಅಂದ್ರೆ ಹೇರ್ ಕಟ್ ಮಾಡುವಂತದ್ದಾಗಿರ್ಬೋದು, ಅಥವಾ ತುಂಬಾ ಜನರಿಗೆ ವೈಟ್ ಹೇರ್ ಇರುತ್ತೆ, ಗ್ರೇ ಹೇರ್ ಇರುತ್ತೆ, ಅಂದ್ರೆ ಅದನ್ನೇ ಕಸಿ ಮಾಡಿದ್ರೆ ಅದೇ ರೀತಿ ಬರುತ್ತಾ ಅಥವಾ ಬ್ಲಾಕ್ ಆಗೋ ಚಾನ್ಸಸ್ ಗಳಿರುತ್ತಾ? ಆ ಸಂದರ್ಭದಲ್ಲಿ ಡೈಯಿಂಗ್ ಎಲ್ಲ ಮಾಡಬಹುದಾ, ಹೇಗೆ? ಓಕೆ, ಫಸ್ಟ್ ನಾವು ಅದೇ ಹೇರ್ ಟ್ರಾನ್ಸ್ಪ್ಲಾಂಟೇಶನ್ ಮಾಡಿದ ತಕ್ಷಣ 6 to 8 months ವೇಟ್ ಮಾಡಬೇಕು. ಯಾಕಂದ್ರೆ ಆದಷ್ಟು ಹೇರ್ ಗ್ರೋ ಆಗಬೇಕು, ನಮಗೆ ಸಿಗ್ನಿಫಿಕೆಂಟ್ ಲೆಂತ್ ಬರಬೇಕು. ಕೆಲವೊಬ್ಬರಿಗೆ ಏನು ಅಂದ್ರೆ ಲೆಂತ್ ಹಂಗೆ ಉಳ್ಕೊಂಡಿದ್ರೆ ಸ್ವಲ್ಪ ಅದು ಡೆನ್ಸಿಟಿಗೆ ಆಡ್ ಆಗುತ್ತೆ. ಅದಾದ್ರೂ ಅವ್ರಿಗೆ ಅಷ್ಟೊಂದು ಇಷ್ಟ ಇಲ್ಲ ಹೇರ್ ಸ್ಟೈಲ್ ಅಲ್ಲಿ ಆ ತರ ನಮ್ಗೆ ಕಾಣಕ್ ಬೇಕಾಗಿಲ್ಲ, ಸಾಕಿಷ್ಟು ಡೆನ್ಸಿಟಿ ಸಾಕು ಅನ್ಕೊಂಡ್ರೆ ಅದನ್ನ ಕಟ್ ಏನ್ ತೊಂದರೆ ಇಲ್ಲ. ಸೆಕೆಂಡ್ ಏನು ಅಂದ್ರೆ ಡೈನಲ್ಲಿ ನಾವು ಯೂಸ್ ಮಾಡುವಾಗ ಹೇರ್ ಟ್ರಾನ್ಸ್ಪ್ಲಾಂಟ್ ಮಾಡಿರೋದು ಹೇರ್ಗೆ ಆದಷ್ಟು ಬೆಟರ್ ಅವಾಯ್ಡ್ ಮಾಡೋದು ಒಳ್ಳೇದು. ಯಾಕಂದ್ರೆ ಇಲ್ಲ ಇನ್ ಕೇಸ್ ಮ್ಯಾಂಡೇಟರಿ ಅಂತ ಗ್ರೇ ಹೇರ್ ಜಾಸ್ತಿ ಇದೆ ಮ್ಯಾಂಡೇಟರಿ ಅಂತ ಅನ್ಸಿದ್ರೆ ಅಮೋನಿಯಾ ಫ್ರೀ ಇಲ್ಲಾಂದ್ರೆ ಪ್ಯಾರಾಬೆನ್ ಫ್ರೀ ಹೇರ್ ಡೈಸ್ ಯೂಸ್ ಮಾಡಬೇಕು. ಇಲ್ಲಾಂದ್ರೆ ನಾವು ಟೆಸ್ಟ್ ಮಾಡ್ಕೋಬಹುದು, ನಮ್ಮ ಶರೀರದಲ್ಲಿ ಒಂದು ಜಾಗದಲ್ಲಿ ಆ ಪ್ಯಾಚ್ ನ ಟೆಸ್ಟ್ ಮಾಡಿಬಿಟ್ಟು ಅದರಲ್ಲಿ ನಮ್ಗೆ ಏನ್ ಅಲರ್ಜಿ ಬರ್ತಾ ಇಲ್ಲ ಅಂತ ಟೆಸ್ಟೆಡ್ ಡೈಸ್ ಅಂತ ಹೇಳ್ತೀವಿ, ಅದನ್ನ ನಾವು ಯೂಸ್ ಮಾಡಬಹುದು. ಈಗ ಒಂದ್ಸರಿ ಕಸಿ ಆದ್ಮೇಲೆ ಅದು ಮತ್ತೆ ಉದುರುವಂಥದ್ದು, ಮತ್ತೆ ಕಸಿ ಮಾಡಿಸ್ಬೇಕು, ಆತರ ಏನಾದ್ರೂ ಇರುತ್ತಾ? ಒಂದ್ಸತಿ ನಾವು ಮಾಡಿರೋದು ಹೇರ್ ಟ್ರಾನ್ಸ್ಪ್ಲಾಂಟ್ ಇಸ್ ಪರ್ಮನೆಂಟ್ ಅಷ್ಟೇ. ಏನು ಅಂದ್ರೆ ಈಗ ಪರ್ಮನೆಂಟ್ ಜೋನ್ ಅನ್ನೋದು ಒಂದಿದೆ ನಮ್ಮ ಶರೀರದಲ್ಲಿ, ದಟ್ ಈಸ್ ನ್ಯಾಚುರಲಿ ಗಿವೆನ್ ಬೈ ಗಾಡ್. ಏನು ಅಂದ್ರೆ ಇಟ್ ಈಸ್ ರೆಸಿಸ್ಟೆಂಟ್ ಟು ಆಲ್ ದ ಹಾರ್ಮೋನಲ್ ಎಫೆಕ್ಟ್ಸ್. ಯೂಶಲಿ ನಮಗೆ ಹೇರ್ ಫಾಲ್ ಆಗೋದೇನು ಅಂದ್ರೆ ಜೆಂಟ್ಸ್ಗಾದ್ರೆ ಟೆಸ್ಟೋಸ್ಟಿರಾನ್ ಅನ್ನೋದು ಆಕ್ಟಿವ್ ಫಾರ್ಮ್ ಡೈಹೈಡ್ರೋ ಟೆಸ್ಟೋಸ್ಟಿರಾನ್ ಅನ್ನೋದೊಂದು ಹಾರ್ಮೋನ್ ಇರುತ್ತೆ. ಅದು ಸೆಲ್ಯುಲರ್ ಲೆವೆಲ್ ಅಲ್ಲಿ ಹೇರ್ ರೂಟ್ ನ ವೀಕ್ ಮಾಡುತ್ತೆ. ಸೊ ಅದಕ್ಕೆ ನಮಗೆ ರೀಸನ್ ಹೇರ್ ಫಾಲ್ ಆಗೋದು. ಅದಕ್ಕೆ ಇದು ಮೋರ್ ಕಾಮನ್ ಏನು ಅಂದ್ರೆ ಮೇಲ್ಸ್ ಅಲ್ಲಿ ಕಾಮನ್. ಸೆಕೆಂಡ್ ಏನು ಅಂದ್ರೆ ಫಿಮೇಲ್ಸ್ ಯಾರಿಗನ್ನ PCOD ಇದೆ, ಆತರ ಅವ್ರಿಗೆ ಥೈರಾಯ್ಡ್ ಪ್ರಾಬ್ಲಮ್ ಇದೆ, ಆತರ ಅವ್ರಿಗೆ ಏನು ಟೆಸ್ಟೋಸ್ಟಿರಾನ್ ಲೆವೆಲ್ಸ್ ಜಾಸ್ತಿ ಇರುತ್ತೆ. ಸೊ ಆತರ ಇದ್ದಾಗ ಹೇರ್ ಫಾಲ್ ಆಗೋ ಚಾನ್ಸ್ ಇರುತ್ತೆ. ಸೊ ಅವ್ರಿಗೆಲ್ಲ ಹೇರ್ ಟ್ರಾನ್ಸ್ಪ್ಲಾಂಟೇಶನ್ ಅಡ್ವೈಸ್ ಮಾಡುವಾಗ ಈ ಪರ್ಮನೆಂಟ್ ಜೋರ್ ಅನ್ನೋದೊಂದು ಇರುತ್ತಲ್ಲ, ಅಲ್ಲಿರೋದು ಕೂದಲು ಮಾತ್ರ ಆ ಹಾರ್ಮೋನಲ್ ಎಫೆಕ್ಟ್ಗೆ ರೆಸಿಸ್ಟೆನ್ಸ್ ಇರುತ್ತೆ. ಇವಾಗ ನಾವು ಅಲ್ಲಿರೋದು ಕೂದಲನ್ನ ತೆಗೆದು ಬೇರೆ ಕಡೆ ಟ್ರಾನ್ಸ್ಪ್ಲಾಂಟ್ ಮಾಡಿದ್ಮೇಲೆನೋ ಸೇಮ್ ಕ್ವಾಲಿಟಿನ ಅದು ಕ್ಯಾರಿ ಫಾರ್ವರ್ಡ್ ಆಗುತ್ತೆ. ಸೊ ಇವಾಗ ಮಾಡೋದು ಹೇರ್ ಟ್ರಾನ್ಸ್ಪ್ಲಾಂಟ್ ಮಾತ್ರ ಖಂಡಿತ
ಪರ್ಮನೆಂಟ್. ಆಕ್ಚುಲಿ ಫಸ್ಟ್ 3 months ವೇಟ್ ಮಾಡ್ಕೊಳೋದು ಆದಷ್ಟು ಒಳ್ಳೇದು, ಯಾಕಂದ್ರೆ ಸ್ವಲ್ಪ ಹೆವಿನೆಸ್ ಇರುತ್ತೆ. ಹೆವಿ ವೇಟ್ಸ್ ಲಿಫ್ಟ್ ಮಾಡೋದು, ಜಿಮ್ ಮಾಡೋದು ಬೆಟರ್, ಅವಾಯ್ಡ್ ಮಾಡೋದು ಒಳ್ಳೇದು. ಬಟ್ ರೆಗ್ಯುಲರ್ ರೊಟೀನ್ ಆಕ್ಟಿವಿಟಿ ಅಂದ್ರೆ ನಮ್ ನಾರ್ಮಲ್ ರೆಗ್ಯುಲರ್ ಆಕ್ಟಿವಿಟಿಗೆ ಏನು ಪ್ರಾಬ್ಲಮ್ ಆಗಲ್ಲ. ನೀವು ಇಮಿಡಿಯೇಟ್ಲಿ ಆಫ್ಟರ್ 3 days ದೇ ಕ್ಯಾನ್ ಗೋ ಬ್ಯಾಕ್ ಟು ದ ರೆಗ್ಯುಲರ್ ಆಕ್ಟಿವಿಟಿ. ಬಟ್ ಜಿಮ್ ಮಾತ್ರ ಬೆಟರ್ ಅವಾಯ್ಡ್ ಮಾಡೋದು ಒಳ್ಳೇದು ಫಾರ್ ಸಮ್ ಟೈಮ್. ಆಹಾರ ಹೇಗಿರ್ಬೇಕು? ಆಹಾರದಲ್ಲಿ ನಾವು ಯೂಶಲಿ ನಾವು ಇರೋದು ಕೂದಲನ್ನ ಸ್ವಲ್ಪ ಗ್ರೋ ಆಗಬೇಕು ಅಂದ್ರೆ ವಿಟಮಿನ್ ರಿಚ್ ಇರೋದು ಡಯಟ್, ಅಂದ್ರೆ ಬಿ ಕಾಂಪ್ಲೆಕ್ಸ್, ಆಡೆಡ್ ವಿಟಮಿನ್ ಸಿ ಅಂಡ್ ಡಿ ರಿಚ್ ಪ್ರಾಡಕ್ಟ್ಸ್ ನ, ಅಂಡ್ ಅಲಾಂಗ್ ವಿತ್ ವಿಟಮಿನ್ ಸಪ್ಲಿಮೆಂಟೇಶನ್ ಆಲ್ಸೋ ಕೂದಲು ಜಾಸ್ತಿ ಗ್ರೋ ಆಗೋ ಚಾನ್ಸ್ ಇರುತ್ತೆ. ಸೊ ಡೈಟ್ ನಲ್ಲಿ ರೆಸ್ಟ್ರಿಕ್ಷನ್ ಏನು ಅಂದ್ರೆ ಸ್ವಲ್ಪ ಪ್ರೋಟೀನ್ ಟೇಟ್ ಜಾಸ್ತಿ, ವಿಟಮಿನ್ ರಿಚ್ ಅಂದ್ರೆ ಮಿಲ್ಕ್, ನಾನ್ ವೆಜ್ ಇದ್ರೆ ಲಿವರ್ ನಲ್ಲಿ ವಿಟಮಿನ್ಸ್ ಜಾಸ್ತಿ ಇರುತ್ತೆ, ಸ್ಪ್ರೌಟ್ಸ್ ಅದರಲ್ಲಿ ವಿಟಮಿನ್ ಬಿ ಅಂಡ್ ಸಿ ಅಂಡ್ ಡಿ ಈ ತ್ರೀ ವಿಟಮಿನ್ಸ್ ಜಾಸ್ತಿ ಇರೋದು ಡೈಟ್ ನ ತಗೊಳೋದು ಒಳ್ಳೇದು. ಬಟ್ ವುಮೆನ್ಗೆ ಯೂಶಲಿ ಇಂಡಿಯನ್ ವುಮೆನ್ಗೆ ಸಪ್ಲಿಮೆಂಟೇಶನ್ ಸ್ವಲ್ಪ ಕಮ್ಮಿನೇ ಇರುತ್ತೆ ಎಷ್ಟೇ ಡೈಟ್ ತಗೊಂಡಿದ್ರು. ಸೊ ಬೆಟರ್ ಏನಂದ್ರೆ ವಿಟಮಿನ್ ಸಪ್ಲಿಮೆಂಟೇಶನ್ ತಗೊಳೋದು ಒಳ್ಳೇದು. ಈಗ ಮಹಿಳೆಯರಲ್ಲಿ ಮತ್ತೆ ಪುರುಷರಲ್ಲಿ ಅಂದ್ರೆ ಇಬ್ಬರಲ್ಲೂ ಕೂಡ ಹೇರ್ ಟ್ರಾನ್ಸ್ಪ್ಲಾಂಟೇಶನ್ ಅಂದ್ರೆ ಬೇರೆ ಬೇರೆ ರಿಸಲ್ಟ್ ಅನ್ನ ಕೊಡುತ್ತೆ. ಸೊ ನೀವು ಕಂಡಂತೆ ಯಾರಿಗೆ ಹೆಚ್ಚಿನ ಸೂಕ್ತ ಇದು ಅಂತ? ಈವನ್ ಫೀಮೇಲ್ಸ್ಗೂ ಹೇರ್ ಟ್ರಾನ್ಸ್ಪ್ಲಾಂಟೇಶನ್ ಮಾಡಬಹುದು. ಬಟ್ ಏನಂದ್ರೆ ಫೀಮೇಲ್ಸ್ಗೆ ಮೇಲ್ ತರ ಪ್ಯಾಟರ್ನ್ ಬಾಲ್ನೆಸ್ ಇರಲ್ಲ. ಯೂಶಲಿ ಸೆಂಟರ್ ಅಲ್ಲಿ ಕೂದಲು ಸ್ವಲ್ಪ ಥಿನ್ ಆಗಿರೋ ತರ ಕಾಣಿಸುತ್ತೆ, ಯಾಕಂದ್ರೆ ಸೈಡ್ ಏನನ್ನ ಹೇರ್ ಸ್ಟೈಲ್ ಚೇಂಜ್ ಮಾಡುವಾಗ. ಸೊ ಅವಾಗ ನಾವು ಡೆನ್ಸಿಟಿ ಇಂಪ್ರೂವ್ ಮಾಡಬಹುದು. ಸೇಮ್ ಏರಿಯಾ ಪ್ರೊಸೀಜರ್ ಸೇಮ್. ಏನಂದ್ರೆ ಫೀಮೇಲ್ಸ್ಗೆ ಜಾಸ್ತಿ ಅವರು ಹೇರ್ ಶೇವ್ ಮಾಡಕ್ ಇಷ್ಟಪಡಲ್ಲ, ಯಾಕಂದ್ರೆ ಗೋ ಬ್ಯಾಕ್, ಅವ್ರಿಗೆ ಸ್ವಲ್ಪ ಔಟ್ಸೈಡ್ ಸೋಷಿಯಲ್ ಪ್ರಾಬ್ಲಮ್ ಇರುತ್ತೆ. ಸೊ ಅವ್ರಿಗೇನು ಅಂದ್ರೆ ನಮ್ಗೆ ಎಷ್ಟು ಕೂದಲು ಬೇಕೋ ಬರೀ ಆ ಜಾಗದಲ್ಲಿ ಮಾತ್ರ ಹೇರ್ ಶೇವ್ ಮಾಡೋದು. ಆಮೇಲೆ ಹೇರ್ ಟ್ರಾನ್ಸ್ಪ್ಲಾಂಟೇಶನ್ ಮಾಡಿದ್ಮೇಲೆ ಸೊ ಅಲ್ಲಿಂದ ಹಾರ್ವೆಸ್ಟ್ ಮಾಡಿಬಿಟ್ಟು ನಮಗೆ ಸೆಂಟರ್ ಅಲ್ಲಿ ಅಥವಾ ಎಲ್ಲಿ ಆಡ್ ಮಾಡಬೇಕು ಅಲ್ಲಿ ಮಾತ್ರ ಆಡ್ ಮಾಡಿಬಿಟ್ಟು ನಾರ್ಮಲ್ ಆಗಿ ಹೇರ್ ಕೋಮ್ ಮಾಡಂಗೆಲ್ಲ ಮಾಡಬಹುದು. ಇತ್ತೀಚಿನ ದಿನಗಳಲ್ಲಿ ಅಂದ್ರೆ ತುಂಬಾ ಜನರು ಹೈಬ್ರೋ ಕಾನ್ಶಿಯಸ್ ಆಗಿರ್ಬೋದು, ಬಿಯರ್ಡ್ ಕಾನ್ಶಿಯಸ್ ಕೂಡ ತುಂಬಾ ಜಾಸ್ತಿ ಜನ ಅದ್ರ ಬಗ್ಗೆ ಹೆಚ್ಚಿನ ಒತ್ತನ್ನು ಕೊಡ್ತಾರೆ. ಜೊತೆಗೆ ಟ್ಯಾಟೂ ಹೈಬ್ರೋಸ್ ಅಂತ ನಾವು ನೋಡಿದೀವಿ. ಅದನ್ನ ಮಾಡಿಸ್ಕೊಂಡ್ರೆ ತುಂಬಾ ಅನ್ಯಾಚುರಲ್ ಆಗಿರುತ್ತೆ ಅಂತ ತುಂಬಾ ಜನ ಹೇಳ್ತಿರ್ತಾರೆ. ಕೆಲವ್ರಿಗೆ ಅಂದ್ರೆ ಅದು ಕೆಮಿಕಲ್ಸ್ ಇಂದ ಮಾಡೋದ್ರಿಂದ ಇರೋ ಹೈಬ್ರೋಸ್ ಕೂಡ ಹಾಳಾಗುತ್ತೆ ಅಂತ ಕಂಪ್ಲೇಂಟ್ಸ್ ಗಳ ಕೇಳ್ತಿರ್ತೀವಿ. ಅಂದ್ರೆ ನ್ಯಾಚುರಲ್ ಆಗಿ ಅಲ್ಲಿಗೂ ಕೂಡ ಹೇರ್ ಟ್ರಾನ್ಸ್ಪ್ಲಾಂಟ್ ಮಾಡೋದಕ್ಕೆ ಸಾಧ್ಯತೆ ಇದೆಯಾ? ಮಾಡಬಹುದು. ಕೆಲವೊಬ್ರಿಗೆ ಏನು ಅಂದ್ರೆ ಜೆನೆಟಿಕ್, ಥಿನ್ ಹೇರ್ ಥಿನ್ನಿಂಗ್, ಹೇರ್ ಸ್ವಲ್ಪ ಕಮ್ಮಿ ಬರೋದಕ್ಕೆಲ್ಲದಕ್ಕೂ ರೀಸನ್ ಜೆನೆಟಿಕ್. ಕೆಲವೊಬ್ರಿಗೆ ಏನು ಅಂದ್ರೆ ಐಬ್ರೋಸ್ ಅಲ್ಲಿ ಡೆನ್ಸಿಟಿ ಕಮ್ಮಿ ಇರುತ್ತೆ, ಕೆಲವೊಂದ್ರಿಗೆ ಹೇರೇ ಇರಲ್ಲ, ಇಲ್ಲಾಂದ್ರೆ ಮುಸ್ಟಾಚ್, ಬೇರ್ಡ್, ಮೇಲ್ಸ್ಗೆ ಯೂಶಲಿ ಆ ತರ ಡೆನ್ಸಿಟಿ ಇರಲ್ಲ. ಸೊ ಅವ್ರಿಗೂ ಸೇಮ್ ಪ್ರೊಸೀಜರ್ ಏನು ಅಂದ್ರೆ ಎಲ್ಲಿ ಪರ್ಮನೆಂಟ್ ಜೋನ್ ಎಲ್ಲಿದೆ ತೆಗೆದು ಆಗ್ಬೋದು. ಕೆಲವೊಬ್ರಿಗೆ ಏನು ಆಕ್ಸಿಡೆಂಟ್ ಆಗಿರುತ್ತೆ, ಈ ಮಧ್ಯದಲ್ಲಿ ಏನನ್ನ ಬರ್ನ್ ಆಗಿರುತ್ತೆ, ಅವಾಗ್ನು ಕೂದಲಲ್ಲಿ ಜಾಗದಲ್ಲಿ ಬರಲ್ಲ. ನಾವು ಎಷ್ಟೇ ಸ್ಕಾರ್ನ ರಿವೈಸ್ ಮಾಡಕ್ ನೋಡಿದ್ರು ಅಲ್ಲಿ ಸ್ಕಾರ್ ಕಾಣ್ತಾನೆ ಇರುತ್ತೆ. ಅದಕ್ಕೂ ಬೆಸ್ಟ್ ಸೊಲ್ಯೂಷನ್ ಏನು ಅಂದ್ರೆ ಹೇರ್ ಟ್ರಾನ್ಸ್ಪ್ಲಾಂಟೇಶನ್ ಮಾಡಬಹುದು. ಬಟ್ ಏನಂದ್ರೆ ಕೆಲವೊಬ್ರಿಗೆ ಇಮಿಡಿಯೇಟ್ಲಿ ಒಂದ್ ಸೀಟಿಂಗ್ ಅಲ್ಲಿ ಡೆನ್ಸಿಟಿ 100% ಕೊಡಕ್ಕಾಗಲ್ಲ. ಮೇ ಬಿ ಒಂದು 6 to 8 months ವೇಟ್ ಮಾಡಿದ್ಮೇಲೆ ಎರಡನೇ ಸತಿ ಮಾಡಿಸ್ಕೊಂಡಿದ್ದಾರೆ ಡೆನ್ಸಿಟಿ ನ್ಯಾಚುರಲ್ ಆಗಿ ಲುಕ್ ಅಂದ್ರೆ ಜಾಸ್ತಿ ಡೆನ್ಸಿಟಿ ಕಾಣಕ್ ಸಾಧ್ಯ ಆಗುತ್ತೆ. ಅಂದ್ರೆ ಎಷ್ಟು ಸಿಟ್ಟಿಂಗ್ಸ್ ಬೇಕಾಗುತ್ತೆ ಅದಕ್ಕೆ? ಎಷ್ಟು ಸಿಟ್ಟಿಂಗ್ಸ್ ಬೇಕು ಅನ್ನೋದು ಡಿಪೆಂಡ್ಸ್ ಆನ್ ಅವ್ರಿಗೆ ಎಷ್ಟು ಬಾಲ್ನೆಸ್ ಇದೆ, ಎಷ್ಟು ರಿಕ್ವೈರ್ಮೆಂಟ್ ಇದೆ. ಜಾಸ್ತಿ ರಿಕ್ವೈರ್ಮೆಂಟ್ ಇದ್ರೆ ನಮಗೆ ಡೋನರ್ ಸೈಟ್ ಎಷ್ಟಿದ್ರೆ ಅಷ್ಟು ಮಾತ್ರನೇ ಟ್ರಾನ್ಸ್ಫರ್ ಮಾಡ್ಕೊಂಡು ಸಾಧ್ಯ ಆಗತ್ತೆ. ಸಪೋಸ್ ಈಗ ಫ್ರಂಟ್ ಮಾತ್ರನೇ ಇದೆ, ಅವ್ರಿಗೆ ಬ್ಯಾಕ್ ಸೈಡ್ ಡೆನ್ಸಿಟಿ ಜಾಸ್ತಿ ಇದೆ ಅಂದ್ರೆ 1 ಅಥವಾ 2 ಸಿಟ್ಟಿಂಗ್ಸ್ ಅಲ್ಲಿ ಆಲ್ಮೋಸ್ಟ್ ಡೆನ್ಸಿಟಿ ಇಸ್ ಸ್ಯಾಟಿಸ್ಫ್ಯಾಕ್ಟರಿ. ತುಂಬಾ ಹೇರ್ ಲಾಸ್ ಇದೆ, ಅವ್ರಿಗೆ ಬ್ಯಾಕ್ ಸೈಡ್ ಕಮ್ಮಿ ಇದೆ ಡೋನರ್ ಸೈಟ್ ಅಂತ ಹೇಳಿದಾಗ ನಾವು ಅಷ್ಟಿರೋದು ಹೇರ್ ನ ತೆಗೆದು ಅಲ್ಲಿ ಹಾಕಕ್ಕೆ ಸಾಧ್ಯ ಆಗಲ್ಲ. ಸೊ ಡಿಪೆಂಡ್ಸ್ ಆನ್ ಪರ್ಸನ್ ಟು ಪರ್ಸನ್, ಎಷ್ಟು ರಿಕ್ವೈರ್ಮೆಂಟ್ ಇದೆ, ನಮ್ಗೆ ಎಷ್ಟು ಡೋನರ್ ಸೈಟ್ ಅವೈಲೇಬಲ್ ಇದೆ ಅದನ್ನ ನೋಡ್ಕೊಂಡು 1, 2 ಅಥವಾ ಮ್ಯಾಕ್ಸಿಮಮ್ 3, ಯೂಶಲಿ 2 ಸಿಟ್ಟಿಂಗ್ಸ್ ಅಲ್ಲಿ ಎಲ್ಲರಿಗೂ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. 80% ಆಫ್ ದ ಸ್ಯಾಟಿಸ್ಫ್ಯಾಕ್ಷನ್. ಈಗ ತುಂಬಾ ಜನ ಅಂದ್ರೆ ಹೇರ್ ಟ್ರಾನ್ಸ್ಪ್ಲಾಂಟೇಶನ್ ಅಂದ್ರೆ ಸ್ವಲ್ಪ ಹೆದರ್ಕೊಳ್ತಾರೆ, ಅಂದ್ರೆ ತುಂಬಾ ಪೇನ್ಫುಲ್ ಇರುತ್ತೆ ಅಥವಾ ಆಗತ್ತೆ. ಅಂದ್ರೆ ಹೇಗೆ ಇದು ಪೇನ್ ಮ್ಯಾನೇಜ್ಮೆಂಟ್ ಹೇಗೆ ಮಾಡೋದು? ಫಸ್ಟ್ ಅಷ್ಟು ಅದೇ ಟ್ರಾನ್ಸ್ಪ್ಲಾಂಟ್ ಮಾಡುವಾಗ ಮಾತ್ರ ಇಂಜೆಕ್ಷನ್ ಕೊಡುವಾಗ ಸ್ವಲ್ಪ ಪೈನ್ ಇರುತ್ತೆ. ಅದಾದ್ಮೇಲೆ ಯೂಶಲಿ ಟೋಟಲಿ ನಂಬಾಗುತ್ತೆ. ಎಲ್ಲರೂ ಮಾತಾಡ್ತಿರ್ತಾರೆ ಕಾನ್ಶಿಯಸ್ ಆಗಿ, ಮೇಡಮ್ ಆಯ್ತಾ ಪ್ರೊಸೀಜರ್, ಸರ್ ಆಯ್ತಾ ಪ್ರೊಸೀಜರ್, ಆ ತರ. ಸೊ ಅಷ್ಟು ಕಾನ್ಶಿಯಸ್ ಆಗಿ ಅಷ್ಟು ಕಂಫರ್ಟಬಲ್ ಆಗಿ ಮಾಡಬಹುದು. ಲೋಕಲ್ ಅನಸ್ತೀಶಿಯಾ ಮಾತ್ರ ಕೊಡ್ತೀವಿ. ಸ್ವಲ್ಪ ಪ್ರೊಸೀಜರ್ ಎಲ್ಲ ಮುಗಿದಿದ್ಮೇಲೆ ಒಂದು 1.5 hourಗೆ ಒಂದು ಎಫೆಕ್ಟ್ ಹೋದ್ಮೇಲೆ ಸ್ವಲ್ಪ ಪೇನ್ ಅನ್ನೋದು ಶುರು ಆಗುತ್ತೆ. ಯಾಕಂದ್ರೆ ನಾವೇನ್ ಮಾಡ್ತೀವಿ ಅಂದ್ರೆ ಪ್ರೊಸೀಜರ್ ಮುಗಿದಿದ್ಮೇಲೆ ಇಮಿಡಿಯೇಟ್ ಆಗಿ ಪೇನ್ ಕಿಲ್ಲರ್ ಸ್ಟಾರ್ಟ್ ಮಾಡ್ತೀವಿ. ಸೊ ಯೂಶಲಿ 80% ಆಫ್ ದ ಪೇನ್ ಅನ್ನೋದು ಕಮ್ಮಿಯಾಗಿ ಟಾಲರಬಲ್ ಲಿಮಿಟ್ಸ್ ಅಲ್ಲಿ ಪೇನ್ ಇರುತ್ತೆ ಅಷ್ಟೇ. ಅಂದ್ರೆ ಎಲ್ರಿಗೂ ಕೂಡ ಹೇರ್ ಟ್ರಾನ್ಸ್ಪ್ಲಾಂಟ್ ಆಗ್ಲೇಬೇಕಾ ಅಥವಾ ಬೇರೆ ಫರ್ದರ್ ಆಪ್ಷನ್ಸ್ ಇದೆಯಾ? ಸೊ ಫೈನಲ್ ಆಗಿ ಏನ್ ಹೇಳ್ತೀರಿ ವೀಕ್ಷಕರಿಗೆ? ಹೇರ್ ಟ್ರಾನ್ಸ್ಪ್ಲಾಂಟೇಶನ್ ಆದಷ್ಟು ಯಂಗೇಜ್ ಅಂದ್ರೆ ಜೆನೆಟಿಕ್ ಇದ್ರೂನು ಯಂಗೇಜ್ ಅಥವಾ ಬರೀ ಡೆನ್ಸಿಟಿ ಮಾತ್ರ ಕಮ್ಮಿ ಇರುತ್ತೆ, ಫ್ರಂಟ್
ತಲೆ ಮೇಲೆ ಎಲ್ಲ ಹೇರ್ ಇದೆ ಅನ್ನೋದು ಪರ್ಸನ್ಸ್ಗೆ ಹೇರ್ ಟ್ರಾನ್ಸ್ಪ್ಲಾಂಟೇಶನ್ಕಿನ ಹೇರ್ ಟ್ರೀಟ್ಮೆಂಟ್ ಅಂದ್ರೆ ಹೇರ್ ಫಾಲ್ ಟ್ರೀಟ್ಮೆಂಟ್ ಬೆಟರ್ ಅನ್ಸುತ್ತೆ. ಇಲ್ಲ, ಐಡಿಯಲ್ ಪೇಷಂಟ್ಸ್ ಯಾರು ಅಂದ್ರೆ ಜೆನೆಟಿಕ್ ಟೆಂಡೆನ್ಸಿ ಇದ್ದಾಗ, ಅರ್ಲಿ ಏಜ್ ಅಲ್ಲಿ ಸ್ವಲ್ಪ ಮಿಡಿಲ್ ಏಜ್, ಯಾಕಂದ್ರೆ ಫಸ್ಟ್ ಏಜ್ ಅಲ್ಲೇ ನಾವು ಟ್ರಾನ್ಸ್ಪ್ಲಾಂಟ್ ಮಾಡಿದ್ರೆ ನಮಗೆ ಡೋನರ್ ಸೈಡ್ ಸಿಗೋದು ಕಷ್ಟ. ಸೆಕೆಂಡ್ ಥಿಂಗ್ ಏನಂದ್ರೆ ಕೂದಲು ಇನ್ನೂ ಉದುರ್ತಾ ಇರ್ತವೆ ಬ್ಯಾಕ್ ಸೈಡ್. ನಾವು ಫ್ರಂಟ್ ಮಾಡಿದ್ಮೇಲೆ ಮತ್ತೆ ಅದು ಬ್ಯಾಕ್ ಹೋಗೋದು ಶುರು ಆಗುತ್ತೆ, ಅವಾಗ ಲುಕ್ ಚೆನ್ನಾಗಿರಲ್ಲ. ಸೊ ಬೆಟರ್ ವೇಟ್ ಟಿಲ್ ಇಟ್ ಸ್ಟಾಟಿಕ್ಸ್ ಅಂಡ್ ದೆನ್ ಹೇರ್ ಟ್ರಾನ್ಸ್ಪ್ಲಾಂಟೇಶನ್ ಮಾಡ್ಕೊಳೋದು ಒಳ್ಳೇದು. ಅಂಡ್ ಯೂಶಲಿ ಯಾರಿಗಾದ್ರೂ ಫ್ರಂಟ್ ಅಥವಾ ವರ್ಟೆಕ್ಸ್ ಅಥವಾ ಸುಳಿ ಜಾಗದಲ್ಲಿ ಎಲ್ಲನ ಕಮ್ಮಿ ಇದೆ, ಸೊ ಹೇರ್ ಲೈನ್ ಕೆಲವೊಬ್ಬರಿಗೆ ಮೇಲಿಂದ ನೋಡಿದ್ಮೇಲೆ ಎಂ ಶೇಪ್ ಅಲ್ಲಿ ಅನಿಸ್ತಾ ಇರುತ್ತೆ, ರಿಸೆಷನ್ ಇರುತ್ತೆ, ಈ ತರ ಅವರೆಲ್ಲ ಹೇರ್ ಟ್ರಾನ್ಸ್ಪ್ಲಾಂಟೇಶನ್ ಮಾಡ್ಕೋದು, ಪ್ರೊವೈಡೆಡ್ ಅವ್ರಿಗೆ ಡೆನ್ಸಿಟಿ ಚೆನ್ನಾಗಿರ್ಬೇಕು ಬ್ಯಾಕ್ ಸೈಡ್ ಅಲ್ಲಿ, ಅದನ್ನ ಪ್ರಕಾರ ಪ್ಲಾನ್ ಮಾಡ್ಕೊಂಡು ಮಾಡ್ಬೋದು. ಓಕೆ ಡಾಕ್ಟರ್, ಕಾರ್ಯಕ್ರಮಕ್ಕೆ ಆಗಮಿಸಿ ಹಲವು ಮಾಹಿತಿಯನ್ನು ನೀಡಿದಕ್ಕಾಗಿ ಧನ್ಯವಾದ ನಮಗೆ. ವೀಕ್ಷಕರೇ, ಡಾಕ್ಟರ್ ರಮ್ಯಾ ದೀಪ್ತಿ ಅವ್ರನ್ನ ಭೇಟಿಯಾಗಬೇಕಂದ್ರೆ ಅಡ್ರೆಸ್ ಪ್ಲೇಟ್ ಈ ರೀತಿ ಇದೆ, ನೋಟ್ ಮಾಡ್ಕೊಳ್ಳಿ. ಡಾಕ್ಟರ್ ಶೆಟ್ಟೀಸ್ ಕಾಸ್ಮೆಟಿಕ್ ಸೆಂಟರ್, ನವರಂಗ್ ಸರ್ಕಲ್, ಡಾಕ್ಟರ್ ರಾಜ್ಕುಮಾರ್ ರೋಡ್, ಬೆಂಗಳೂರು 560010. ದೂರವಾಣಿ ಸಂಖ್ಯೆ ಈ ರೀತಿ ಇದೆ 8050008855. ವೆಬ್ಸೈಟ್ ಅಡ್ರೆಸ್ ಈ ರೀತಿ ಇದೆ www.drshettis.in ಗೆ ವಿಸಿಟ್ ಮಾಡಿದ್ರೆ ಹೆಚ್ಚಿನ ಡೀಟೇಲ್ಸ್ ಅನ್ನು ನೀವು ಪಡ್ಕೊಳ್ಳಬಹುದಾಗಿದೆ. ಇದು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಟಿವಿ9.